ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ವಿಧಿವಶವಾಗಿದ್ದಾರೆ. ಗೌಡರ ಹುಟ್ಟೂರಿನಲ್ಲಿ ಚೆನ್ನಮ್ಮನ ಅಂತ್ಯಕ್ರಿಯೆ. ಹದರನಹಳ್ಳಿಯಲ್ಲಿ ನಡೆಯಲಿದೆ ಅಂತ್ಯ ಸಂಸ್ಕಾರ. ಶೋಕದ ಮಡುವಿನಲ್ಲಿ ಮುಳುಗಿದ ಹರದನಹಳ್ಳಿ ಜನ. ನಾಳೆ ಮಧ್ಯಾಹ್ನ ಹಾಸನಕ್ಕೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗ್ತಾರೆ. ಬಳಿಕ ಸ್ವಗ್ರಾಮ ಹದರನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಮುತ್ತಿಗೆ ಹಿರೇಹಳ್ಳಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿಕೊಂಡಿದೆ. ಹೊಳೆನರಸೀಪುರ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿ ಗ್ರಾಮ ತಮ್ಮ ಹುಟ್ಟೂರಿನ ಬಗ್ಗೆ ಅಪಾರ ಪ್ರೀತಿ ಹೊಂದಿದ್ದ ಚೆನ್ನಮ್ಮ ನಿಧನಕ್ಕೆ ಕಣ್ಣೀರು ಹಾಕಿದ ಮುತ್ತಿಗೆ ಹಿರೇಹಳ್ಳಿ ಗ್ರಾಮಸ್ಥರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ವಿಧಿವಶರಾಗಿದ್ದಾರೆ. ಇದೀಗ ಅಂತ್ಯ ಸಂಸ್ಕಾರವನ್ನ ದೇವೇಗೌಡರ ಹುಟ್ಟೂರಿನಲ್ಲಿ ನಡೆಸಲಾಗುತ್ತೆ. ಹದರನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ. ದೇವೇಗೌಡರ ಪತ್ನಿ, ಧರ್ಮಪತ್ನಿ, ಹದರನಹಳ್ಳಿಯ ಸೊಸೆ. ಸೊ ಹಾಗಾಗಿ ಆ ಒಂದು ಗ್ರಾಮಕ್ಕೆ ಸಂಬಂಧಪಡುವಂಥವ್ರು. ಒಂದು ಹೆಣ್ಣು ಹುಟ್ಟಿದ ಮನೆಯಿಂದ ಗಂಡನ ಮನೆಗೆ ಯಾವಾಗ ಹೋಗ್ತಾರೆ ಅಲ್ಲ, ಆಗ ಆ ಮನೆಗೆ ಅವರು ಸಂಬಂಧ ಪಡ್ತಾರೆ. ಹೆಣ್ಮಕ್ಳಿಗೆ ಎರಡೆರಡು ಮನೆ ಅಂತ ಹೇಳ್ತಾರೆ. ಒಂದು ತವ್ರ ಮನೆ, ಮತ್ತೊಂದು ಗಂಡನ ಮನೆ. ಸೊ ಗಂಡನ ಮನೆಯಲ್ಲಿ ಅಂತ ಅಂದಾಗ ಅವರು ಸೊಸೆಯಾಗಿ ಯಾವ ಗ್ರಾಮಕ್ಕೆ ಹೋಗ್ತಾರೆ, ಅಂದರೆ ಯಾವ ಊರಿಗೆ ಅವರು ಸೊಸೆಯಾಗಿ ಹೋಗ್ತಾರೆ, ಸೊ ಅಲ್ಲಿ ಆ ಊರಿಗೆ ಸಂಬಂಧಪಡುವಂಥದ್ದು ಹದರನಹಳ್ಳಿ, ದೇವೇಗೌಡರ ಊರು, ಹುಟ್ಟೂರು. ಅಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ. ನಾಳೆ ಮಧ್ಯಾಹ್ನ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ. ಇದೀಗ ದೇವೇಗೌಡರ ಪದ್ಮನಾಭದಲ್ಲಿರುವಂಥ ಮನೆಗೆ ಶಿಫ್ಟ್ ಆಗುತ್ತೆ. ಈಗ ಆಸ್ಪತ್ರೆಯಿಂದ ಪಾರ್ಥಿವ ಶರೀರವನ್ನು ಅಲ್ಲಿಂದ ನಾಳೆ ಹದರನಹಳ್ಳಿಗೆ ಶಿಫ್ಟ್ ಮಾಡಲಾಗುತ್ತೆ. ಹುಟ್ಟೂರಿನಲ್ಲಿ, ದೇವೇಗೌಡರ ಹುಟ್ಟೂರಿನಲ್ಲಿ ಅಂತಿಮವಾಗಿ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಎಲ್ಲ ರೀತಿಯಾದಂಥ ಸಿದ್ಧತೆ ಇದೀಗ ಪದ್ಮನಾಭನಗರದಲ್ಲಿರುವಂಥ ದೇವೇಗೌಡರ ಮನೆಗೆ ಕರೆದುಕೊಂಡು ಹೋಗೋದಕ್ಕೆ. ಅಂದರೆ ಸಿದ್ಧತೆ ಅಂತ ಅಂದರೆ ಒಂದು ಹಾಸ್ಪಿಟಲಲ್ಲಿ ಏನೇನು ಡಾಕ್ಯುಮೆಂಟೇಷನ್ ಇರುತ್ತೆ ಅದೆಲ್ಲ ರಿಪೋರ್ಟನ್ನು ಕೊಡಬೇಕಾಗುತ್ತೆ. ಆ ರಿಪೋರ್ಟನ್ನು ತೆಗೆದುಕೊಂಡು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲಿಂದ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಪದ್ಮನಾಭನಗರದಲ್ಲಿರುವಂಥ ದೇವೇಗೌಡರ ಮನೆಗೆ ಶಿಫ್ಟ್ ಮಾಡಲಾಗುತ್ತೆ. ನಂತರ ಮಧ್ಯಾಹ್ನದವರೆಗೆ ಅಲ್ಲೇ ಇದ್ದು ಅಲ್ಲಿಂದ ಮಧ್ಯಾಹ್ನದ ಬಳಿಕ ಅಲ್ಲಿಂದ ಹದರನಹಳ್ಳಿಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ. ನಾಳೆ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಅಪ್ಡೇಟ್ಸ್ ಏನೂ ಬಂದಿಲ್ಲ. ಅಂದರೆ ಅವಕಾಶ ಮಾಡಿಕೊಡುತ್ತಾ ಕೋರ್ಟ್ ಹೇಗೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷಯಾಂತರೂ ತಲುಪಿದೆ. ಪೆರೋಲ್ಗೆ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಬಟ್ ನಾಳೆ ಕೊನೆಯ ಬಾರಿ ಅರ್ಜಿಯ ಮುಖವನ್ನು ನೋಡೋದಕ್ಕೆ ಪ್ರಜ್ವಲ್ ರೇವಣ್ಣ ಬರ್ತಾರಾ ಅನ್ನೋದು ಒಂದು ಕೂಡ. ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಸಹಿತ ಕಂಬನಿಯನ್ನು ಮಿಡಿತಾ ಇದ್ದಾರೆ. ತಾಯಿಯನ್ನು ಗೆಳೆದುಕೊಂಡು ಎಚ್.ಡಿ. ರೇವಣ್ಣ ಎಲ್ಲರೂ ಕೂಡ. ತಾಯಿ ಅಂತ ಅಂದರೆ ತಾಯಿ ಸ್ಥಾನ ಯಾರು ತುಂಬ್ತಾರೆ ಹೇಳಿ ಅಲ್ವಾ? ಪ್ರಪಂಚದಲ್ಲಿ ಮತ್ತೆ ಯಾರು ಬೇಕಾದರೂ ಸಿಗ್ಬೋದು, ಆದರೆ ತಾಯಿಯ ರೀತಿಯಲ್ಲಿ ತಾಯಿ ಸ್ಥಾನವನ್ನು ತುಂಬೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗಲ್ಲ. ಆ ರೀತಿಯಾಗಿ ಪ್ರೀತಿ ಕೊಡೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ನಿಜ ಅದು. ಅದರಲ್ಲೂ ಇಂಥ ರೋಲ್ ಮಾಡೆಲ್ ಚೆನ್ನಮ್ಮ ಅವರು ಎಲ್ಲರಿಗೂ ಕೂಡ ಮಾರ್ಗದರ್ಶಕರು. ಅವರ ದಾಂಪತ್ಯ ಜೀವನ ಕೂಡ 72 ವರ್ಷದ ದಾಂಪತ್ಯ ಜೀವನ. ಸೊ ಹಾಗಾಗಿ ಇಂಥವರು ನೋಡಿ, ಸಮಾಜಕ್ಕೆ ನಾವು ಏನು ಮಾಡಿದ್ದೀವಿ, ನಾವು ಮುಂದೆ ಇದ್ಕೊಂಡೇ ಎಲ್ಲ ಮಾಡಬೇಕು ಅಂತ ಏನಿಲ್ಲ. ದೇವೇಗೌಡರು ಒಬ್ಬ ಪ್ರಧಾನಿಯಾಗಿ ಒಂದು ಪ್ರಾದೇಶಿಕ ಪಕ್ಷವನ್ನು, JDS ಪಕ್ಷದಲ್ಲಿ ಆ ಪಕ್ಷವನ್ನು
ಒಂದು ನ್ಯಾಷನಲ್ ಮಟ್ಟಿಗೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ದೇವೇಗೌಡರು ಬೆಳೀತಾರೆ ಅಂತ ಅಂದರೆ ಅದಕ್ಕೆ ಬೆನ್ನೆಲುಬಾಗಿ ನಿಂತಂಥವರು ಚೆನ್ನಮ್ಮ ಅವರು. ಪ್ರತಿ ಹೆಜ್ಜೆಯಲ್ಲೂ ಚೆನ್ನಮ್ಮ ಅವರು ಸಾಥಿದೆ ದೇವೇಗೌಡರಿಗೆ. ಸುಖಾನ ದುಃಖಾನ ಸಕ್ಸಸ್ ಸಿಗ್ತಾ ಗೆಲುವ ಸೋಲ ಎಲ್ಲದರಲ್ಲೂ ಕೂಡ. ಈಗ ಈ ನೋವನ್ನು ದೇವೇಗೌಡರು ಹೆಂಗೆ ತಡ್ಕೊಳ್ತಾರೆ? ಅವರಿಗೆ ಆ ಶಕ್ತಿ ಕೊಡಬೇಕು ದೇವರು. ಏನೇ ಎಷ್ಟೇ ಒಂದು ಎದುರಾಳಿಗಳನ್ನು ಎದುರಿಸುವಂಥ ಶಕ್ತಿ ಇರ್ಬೋದು, ಬಟ್ ನಮ್ಮವರು ಅಂತ ತನ್ನೋರು ಅಂತ ಬಂದಾಗ ಅವ್ರನ್ನ ಕೊಂಡಂಥ ಸಂದರ್ಭದಲ್ಲಿ ಆಗುವಂಥ ದುಃಖ ಇದೆಯಲ್ಲ, ಅದನ್ನು ತಡೆದುಕೊಳ್ಳುವಂಥ ಶಕ್ತಿ ದೇವೇಗೌಡರಿಗೆ ಈಗ ಬೇಕಾಗಿದೆ. ಕುಮಾರಸ್ವಾಮಿ ಅವರು ಕೂಡ ಏನು ಟ್ರೀಟ್ಮೆಂಟ್ ನಡೀತಾ ಇತ್ತಲ್ಲ, ಆಗಲೂ ಕೂಡ ತಾಯಿ ಜೊತೆಗೆ ಇದ್ದರು. ಲಾಸ್ಟಲ್ಲಿ ಅದು ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದೇನು ಆಗುತ್ತೆ, ಆಗ ಚೆನ್ನಮ್ಮ ಅವರ ಪ್ರಾಣ ಹಾರಿ ಹೋಗುತ್ತೆ. ಸುಮಾರು ಒಂದು 4:50 ಸುಮಾರಿಗೆ, 4:30, 4:50 ಸುಮಾರಿಗೆ. ಇಡೀ ವಯಸ್ಸು 85 ವಯಸ್ಸು. ಮತ್ತೊಂದು ಇಂಟ್ರೆಸ್ಟಿಂಗ್ ಅಂತ ಅಂದರೆ, ಇಂಥ ವಯಸ್ಸಲ್ಲೂ ಕೂಡ ಬೆಳಿಗ್ಗೆ ಬೇಗ ಎದ್ದು ದೇವರ ಪೂಜಾ ಕೈಂಕರ್ಯ ಎಲ್ಲ ಮುಗಿಸ್ಕೊಂಡು, ತುಳಸಿ ಪೂಜೆ ಆಗಿರ್ಬೋದು, ದೇವರ ಮನೆ ಪೂಜೆ ಆಗಿರ್ಬೋದು, ಎಲ್ಲವನ್ನ ಮುಗಿಸ್ಕೊಂಡು ನಂತರ ಅವರು ಆಹಾರವನ್ನು ಸೇವಿಸ್ತಾ ಇದ್ರಂತೆ.